ಹಾಯ್ ಗೈಸ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಮನಿ ಡ್ರೈವ್. ಒಂದು ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 4 ಹೊಸ ಸ್ಟಾಕ್ ಫಾರ್ ಸ್ವಿಂಗ್ ಅಪ್ಕಮಿಂಗ್ ವೀಕ್‌ಗೆ ಅನಾಲಿಸಿಸ್ ಮಾಡೋಣ. ಅದ್ರ ಜೊತೆಗೆ ಓವರಾಲ್ ಮಾರ್ಕೆಟ್ ವ್ಯೂ ಮೂಡ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಸ್ಟಾಕ್ ನಾವು ನೋಡೋದಾದ್ರೆ ABB ಇಂಡಿಯಾ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮ್. ಓಕೆ, ABB ಇಂಡಿಯಾ ಲಿಮಿಟೆಡ್ ನಾವು ಕ್ಲಿಯರ್ಲಿ ಪ್ರೈಸ್ ಆಕ್ಷನ್ ಪ್ರಕಾರ ನೋಡೋದಾದ್ರೆ, ಪ್ರೈಸ್ ಆಕ್ಷನ್ ಅನಾಲಿಸಿಸ್ ಮಾಡೋದಾದ್ರೆ ಎವ್ರಿ ಟೈಮ್ ಸ್ಟಾಕ್ ಒಂದು ಹೈ ಕ್ರಿಯೇಟ್ ಮಾಡಿದೆ. ಸೊ ಆ ಹೈ ಕ್ರಿಯೇಟ್ ಆದಮೇಲೆ ಬ್ರೇಕ್ಔಟ್ ಆಗಿ ಒಂದು ಸ್ಮಾಲ್ ಅಪ್ಪರ್ ಸೈಡ್ ರ್ಯಾಲಿ ಕೊಟ್ಟಿದೆ. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ಇಲ್ಲಿನೂ ಕೂಡ ಒಂದು ಹೈ ಕ್ರಿಯೇಟ್ ಮಾಡಿದೆ. ಆಫ್ಟರ್ ಅಗೇನ್ ಒಂದು ಬ್ರೇಕ್ಔಟ್ ಕೊಟ್ಟಿದೆ. ಸೊ ಒಂದು ಸ್ಮಾಲ್ ರ್ಯಾಲಿ. ಸೊ ಸೇಮ್ ಹಿಯರ್ ಒಂದು ಬ್ರೇಕ್ಔಟ್ ಆ್ಯಂಡ್ ಸ್ಮಾಲ್ ರ್ಯಾಲಿ. ಸೊ ಇವಾಗ ನೋಡೋದಾದ್ರೆ ಒಂದು ಬ್ರೇಕ್ಔಟ್ ಆಗಿ ಒಂದು ರಿಜೆಕ್ಷನ್ ಕೂಡ ಫೇಸ್ ಮಾಡಿದೆ. ಆ ರಿಜೆಕ್ಷನ್ ಫೇಸ್ ಆದ್ಮೇಲೂ ಕೂಡ ಒಂದು ಪ್ರಾಪರ್ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಜೊತೆಗೆ ವಾಲ್ಯೂಮ್ಸ್ ನೋಡ್ಬೋದು ಇಲ್ಲಿ ನೀವು. ವಾಲ್ಯೂಮ್ಸ್ ಜೊತೆಗೆ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಜೊತೆಗೆ ಬ್ರೇಕ್ಔಟ್ ನೋಡೋದಕ್ಕೆ ಸಿಗುತ್ತೆ. ಓಕೆ, ಸೊ ಅಪ್ಕಮಿಂಗ್ ವೀಕ್‌ಗೆ ನಮಗೆ ಈ ಸ್ಟಾಕಲ್ಲಿ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು ABB ಇಂಡಿಯಾ ಲಿಮಿಟೆಡಲ್ಲಿ ಆನ್ ಡೈಲಿ ಟೈಮ್ ಫ್ರೇಮಲ್ಲಿ. ಸೊ ಈ ಕ್ಯಾಂಡಲ್ ನಿಮಗೆ ತುಂಬ ಹ್ಯೂಜ್ ಆರ್ ದೊಡ್ಡ ಕ್ಯಾಂಡಲ್ ಅನಿಸ್ತು ಅಂದರೆ ಕ್ವಾಂಟಿಟೀಸ್‌ನ ಹಾಫ್ ಕ್ವಾಂಟಿಟಿ ಟ್ರೇಡ್ ಮಾಡಿ. ಇನ್ ಕೇಸ್ ಆಫ್ ರೀಟೆಸ್ಟ್ ಈ ಲೆವೆಲ್ಸ್ ಮೇಲೆ ರೀಟೆಸ್ಟ್ ಬಂದರೆ ಸೊ ನೀವು ಫುಲ್ ಕ್ವಾಂಟಿಟಿನ ಆ್ಯಡ್ ಮಾಡ್ಬೋದು. ಇಲ್ಲಿ 2 ಟೈಮ್ಸ್ ಆಲ್ಮೋಸ್ಟ್ ರಿಜೆಕ್ಷನ್ ಫೇಸ್ ಮಾಡಿ ಒಂದು ಸ್ಟ್ರಾಂಗ್ ಬ್ರೇಕ್ಔಟ್ ಕ್ಯಾಂಡಲ್ ಜೊತೆಗೆ ಬ್ರೇಕ್ಔಟ್ ನೋಡೋದಕ್ಕೆ ಸಿಗುತ್ತೆ. ಸೊ ಪ್ರೈಸ್ ಆಕ್ಷನ್ ಪ್ರಕಾರ ನೋಡೋದಾದ್ರೆ ಆಲ್ಮೋಸ್ಟ್ ಸಿಮಿಲರ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ABB ಇಂಡಿಯಾ ಲಿಮಿಟೆಡಲ್ಲಿ ನಮಗೆ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು. ಸೊ ಟ್ರೇಡ್ ಇನಿಷಿಯೇಟ್ ಮಾಡೋದಕ್ಕೂ ಮುಂಚೆ ನೀವೇ ಖುದ್ದಾಗಿ ಅನಾಲಿಸಿಸ್ ಮಾಡಿ. ಓಕೆ, ದಿಸ್ ಈಸ್ ನಾಟ್ ಎಟ್ ಆಲ್ ಅ ಕಾಲ್ ಆರ್ ಟಿಪ್. ಇದು ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ. ಸೊ ಇದು ABB ಇಂಡಿಯಾ ಆನ್ ಡೈಲಿ ಟೈಮ್ ಫ್ರೇಮ್. ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ JTEKT ಇಂಡಿಯಾ ಆನ್ ಡೈಲಿ ಟೈಮ್ ಫ್ರೇಮ್. ಸೊ JTEKT ಇಂಡಿಯಾ ಆನ್ ಡೈಲಿ ಟೈಮ್ ಫ್ರೇಮ್ ನೋಡೋದಾದ್ರೆ ಇಲ್ಲಿ ಪ್ರೈಸ್ ಏನು ಮಾಡ್ತಿದೆ ನೋಡಿ ಕ್ಲೀನಾಗೆ. ಇಲ್ಲಿ ಒಂದು ಹೈ ಕ್ರಿಯೇಟ್ ಮಾಡಿತ್ತು. ಸೇಮ್ ಹಿಯರ್, ಸೇಮ್ ಹಿಯರ್. ಸೊ ಈ ಲೆವೆಲ್ಸಲ್ಲಿ ಸ್ಟ್ರಾಂಗ್ ಆಗಿ ರಿಜೆಕ್ಷನ್ ಫೇಸ್ ಮಾಡ್ತಾ ಬಂದಿದೆ. ಓಕೆ, ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಆ್ಯಂಡ್ ಥರ್ಡ್ ಟೈಮ್ 3 ಟೈಮ್ಸ್ ರಿಜೆಕ್ಷನ್ ಫೇಸ್ ಮಾಡಿದೆ. ಈ ಲೆವೆಲಲ್ಲಿ ರಿಜೆಕ್ಷನ್ ಫೇಸ್ ಆಗಿ ಒಂದು ಗುಡ್ ಕರೆಕ್ಷನ್ ಕೂಡ ಬಂದಿದೆ ಅಂತಲೇ ನೋಡ್ಬೋದು. ಈ ಲೆವೆಲ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಿಲ್ಲ. ಓಕೆ, ಇವಾಗ ನೋಡೋದಾದ್ರೆ ಆಫ್ಟರ್ ಫೇಸಿಂಗ್ 3 ಟೈಮ್ಸ್ ಆಫ್ ರಿಜೆಕ್ಷನ್ ಗ್ರೋಯಿಂಗ್ ವಾಲ್ಯೂಮ್ ಜೊತೆಗೆ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕನ್ಫರ್ಮೇಷನ್ ಕ್ಯಾಂಡಲ್ ಜೊತೆಗೆ ನಮಗೆ ಬ್ರೇಕ್ಔಟ್ ನೋಡೋದಕ್ಕೆ ಸಿಗುತ್ತೆ JTEKT ಡೈಲಿ ಟೈಮ್ ಫ್ರೇಮಲ್ಲಿ. ಓಕೆ, ಅಪ್ಕಮಿಂಗ್ ವೀಕ್‌ಗೆ ಈ ಸ್ಟಾಕಲ್ಲಿ ನಾವು ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಈ ಲೆವೆಲ್ಸ್‌ದಲ್ಲಿ ನಾವು ಪುಲ್ ಬ್ಯಾಕ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲೂ ಅಷ್ಟೇ ಕ್ವಾಂಟಿಟೀಸ್ ಹಾಫ್ ಕ್ವಾಂಟಿಟಿ ಟ್ರೇಡ್ ಮಾಡ್ಬೋದು. ಆರ್ ಎಲ್ಸ್ ಈ ಲೆವೆಲಲ್ಲಿ ರೀಟೆಸ್ಟ್‌ಗೆ ಬಂದಾಗ ಫುಲ್ ಕ್ವಾಂಟಿಟಿ ಆ್ಯಡ್ ಮಾಡಿ ಕೂಡ ಟ್ರೇಡ್ ಮಾಡ್ಬೋದು. ಓಕೆ, ಸ್ಟಾಪ್ ಲಾಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟಾಪ್ ಲಾಸ್ ಲೆವೆಲ್ಸ್ ನಮಗೆ ಈ ಲೆವೆಲಲ್ಲಿ ಬರಬೇಕು. ಓಕೆ, ಈ ಲೆವೆಲಲ್ಲಿ ನಮ್ಮ ಸ್ಟಾಪ್ ಲಾಸ್ ಇರಬೇಕು. ಸೊ ಸ್ಟಾಪ್ ಲಾಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವಿತೌಟ್ ಸ್ಟಾಪ್ ಲಾಸ್ ನೀವು ಟ್ರೇಡ್ ಮಾಡೋಕ್ಕೆ ಆಗೋದೇ ಇಲ್ಲ, ಮಾಡಲೂಬಾರ್ದು. ಸ್ವಿಂಗ್ ಟ್ರೇಡಿಂಗ್ ಆಗಲಿ ಆರ್ ಇಂಟ್ರಾಡೇ ಆಗಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಿ. ಸೊ ಅಪ್ಕಮಿಂಗ್ ವೀಕ್‌ಗೆ ಈ ಸ್ಟಾಕಲ್ಲಿ ನಮಗೆ ಒಳ್ಳೆ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು. ಈ ಲೆವೆಲ್ ತನಕ ಒಂದು ಪುಲ್ ಬ್ಯಾಕ್ ಕೂಡ ಬರ್ಬೋದು. ಓಕೆ, JTEKT ಆನ್ ಡೈಲಿ ಟೈಮ್ ಫ್ರೇಮ್. ಆ್ಯಂಡ್ ಗೈಸ್, ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಮೋರ್ ಅನಾಲಿಸಿಸ್ ವೀಡಿಯೋಸ್‌ಗೆ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ DCM ಶ್ರೀರಾಮ್ ಇಂಡಿಯಾ ಲಿಮಿಟೆಡ್. ಸೊ DCM ಶ್ರೀರಾಮ್ ಇಂಡಿಯಾ ಲಿಮಿಟೆಡಲ್ಲಿ ನೋಡೋದಾದ್ರೆ ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ಪ್ರೈಸ್ ಆಕ್ಷನ್ ಪ್ರಕಾರ ನೋಡೋದಾದ್ರೆ ಇಲ್ಲಿ ಪ್ರೈಸ್ ಕಂಟಿನ್ಯೂಯಸ್ಲಿ ಒಂದು ಅಪ್ ಟ್ರೆಂಡಲ್ಲಿದೆ. ಅಪ್ ಟ್ರೆಂಡ್ ಆದಮೇಲೆ ಇವಾಗ ಒಂದು ಕನ್ಸಾಲಿಡೇಷನ್ ಫೇಸ್‌ಗೆ ಹೋಗ್ಬಿಟ್ಟಿದೆ. ಸೊ ಕನ್ಸಾಲಿಡೇಷನ್ ಫೇಸ್ ಅಂದರೆ ಆಲ್ಮೋಸ್ಟ್ ಇವಾಗ 100 ಡೇಸ್ ಆಫ್ ಕನ್ಸಾಲಿಡೇಷನ್ ಆದಮೇಲೆ ನಮಗೆ ಒಂದು ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದೆ. ಓಕೆನಾ, ಇದು ಆಲ್ ಟೈಮ್ ಹೈ ಆಗಿತ್ತು. ಸೊ ಇದಾದಮೇಲೆ ಈ ಲೆವೆಲ್ಸಲ್ಲಿ ನಮಗೆ ತುಂಬ ಸ್ಟ್ರಾಂಗ್ ರಿಜೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ಲೆವೆಲ್‌ನ ನಾವು ಸಪೋರ್ಟ್ ಆಗಿ ನೋಡ್ಬೋದು. ಒಂದು ಕರೆಕ್ಷನ್ ಕೂಡ ಬಂದಿದೆ. ದಟ್ಸ್ ಗುಡ್. ಕರೆಕ್ಷನ್ ಬಂದಿರೋದು ತುಂಬ ಒಳ್ಳೆಯದು. ಓಕೆ, ಇವಾಗ ನೋಡೋದಾದ್ರೆ ನಮಗೆ ಒಳ್ಳೆ ವಾಲ್ಯೂಮ್ಸ್ ಜೊತೆಗೆ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಜೊತೆಗೆ ಬ್ರೇಕ್ಔಟ್ ಕನ್ಫರ್ಮೇಷನ್ ಆಗಿದೆ. ಸೊ ಈ ಸ್ಟಾಕಲ್ಲಿನೂ ಕೂಡ ಫಾರ್ ಅಪ್ಕಮಿಂಗ್ ವೀಕೆ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು. ಓಕೆ, ಇನ್ ಕೇಸ್ ಆಫ್ ರೀಟೆಸ್ಟ್ ಈ ಲೆವೆಲ್ಸಲ್ಲಿ ಒಂದು ಗ್ರೀನ್ ಬುಲಿಶ್ ಕ್ಯಾಂಡಲ್ ಕನ್ಫರ್ಮೇಷನ್ ಜೊತೆಗೆ ಫುಲ್ ಕ್ವಾಂಟಿಟಿಯಲ್ಲಿ ನಾವು ಟ್ರೇಡ್ ಮಾಡ್ಬೋದು.
ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಫೇಸ್ ಮಾಡಿ ಒಂದು ಕರೆಕ್ಷನ್ ಕೂಡ ಬಂದು ಇವಾಗ ವಾಪಸ್ ಬ್ರೇಕ್ಔಟ್ ಆಗಿರೋದನ್ನ ಏನಿದೆ ಅಲ್ವಾ? ಸೊ ಇದು ನಮಗೆ ಒಂದು ಒಳ್ಳೆ ಗುಡ್ ಸೈನ್. ಒಂದು ಒಳ್ಳೆ ಕನ್ಫರ್ಮೇಷನ್ ಅಂತ ಕೂಡ ಅನ್ಕೋಬಹುದು. ಸೊ ಸ್ಟಾಪ್ ಲಾಸ್ ನೋಡಿದ್ರೆ ಈ ರೆಸಿಸ್ಟೆನ್ಸ್ ಲೆವೆಲ್ ಏನಿದೆಯಲ್ವಾ? ಸೊ ಈ ರೆಸಿಸ್ಟೆನ್ಸ್ ಲೆವೆಲ್‌ನ ಕೆಳಗಡೆ ನಿಮ್ಮ ಸ್ಟಾಪ್ ಲಾಸ್‌ನ ಪ್ಲೇಸ್ ಮಾಡ್ಬೋದು. ವಿಥೌಟ್ ಸ್ಟಾಪ್ ಲಾಸ್ ಇಂಟ್ರಾಡೇ ಆಗಲಿ, ಸ್ವಿಂಗ್ ಟ್ರೇಡಿಂಗ್ ಆಗಲಿ ಟ್ರೇಡ್ ಮಾಡೋದು ಬೇಡ. ಓಕೆ. ಸೊ ಇದು DCM ಶ್ರೀರಾಮ್ ಇಂಡಸ್ಟ್ರೀಸ್ ಇಂಡಿಯಾ ಆನ್ ಡೈಲಿ ಟೈಮ್ ಫ್ರೇಮ್. ಓಕೆ ಗೈಸ್. ಸೊ ನೆಕ್ಸ್ಟ್ ಸ್ಟಾಕ್ ನಾವು ನೋಡೋದಾದ್ರೆ JK ಪೇಪರ್ಸ್. ಸೊ JK ಪೇಪರ್ಸ್ ನಾವು ಹೈಯರ್ ಟೈಮ್ ಫ್ರೇಮ್, ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡೋದಾದ್ರೆ ಆಲ್ಮೋಸ್ಟ್ 2 ಇಯರ್ಸಿಂದ ಒಂದೇ ರೇಂಜಲ್ಲಿ ಟ್ರೇಡ್ ಮಾಡ್ತಾ ಇದೆ. ಸೊ ನೋಡೋದಾದ್ರೆ ಇಲ್ಲಿ ಆಲ್ಮೋಸ್ಟ್ 2 ಇಯರ್ಸಿಂದ ಒಂದೇ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಕನ್ಸಾಲಿಡೇಷನ್ ಆಗಿದೆ. ಸೊ ಇದನ್ನ ನಾವು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅನ್ಕೋಬೋದು. ಈ ಲೆವೆಲ್ಸ್‌ನ ನಾವು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅನ್ಕೋಬೋದು. ಯಾಕಂದ್ರೆ ಒಂದು ಹೈ ಕ್ರಿಯೇಟ್ ಮಾಡಾದ್ಮೇಲೆ ಇಲ್ಲೇ ಎವ್ರಿ ಟೈಮ್ ಈ ರೆಸಿಸ್ಟೆನ್ಸ್ ಅಲ್ಲಿನೇ ರಿಜೆಕ್ಷನ್ ಫೇಸ್ ಮಾಡಿದೆ. ಇವಾಗ ನೋಡೋದಾದ್ರೆ ನಮಗೆ ಈ ರೇಂಜ್‌ನ ಬ್ರೇಕ್ಔಟ್ ನೋಡೋದಕ್ಕೆ ಸಿಗ್ತಾ ಇದೆ. ನಾವು ಇಲ್ಲಿ ಒಂದು ಪುಲ್ ಬ್ಯಾಕ್ ಕೂಡ ಎಕ್ಸ್‌ಪೆಕ್ಟ್ ಮಾಡ್ಬೋದು ಈ ಸ್ಟಾಕಲ್ಲಿ. ಸೊ ಆಫ್ಟರ್ ಪುಲ್ ಬ್ಯಾಕ್ ಇಲ್ಲಿ ಈ ಸ್ಟಾಕಲ್ಲೂ ನಮಗೆ ಒಂದು ಮೋರ್ ಅಪ್‌ಸೈಡ್ ಪೊಟೆನ್ಷಿಯಲ್ ಎಕ್ಸ್‌ಪೆಕ್ಟ್ ಮಾಡ್ಬೋದು. ಒಂದು ಸ್ಟ್ರಾಂಗ್ ಅಪ್ವರ್ಡ್ ಇಂಟೆನ್ಷನ್ ಜೊತೆ ಬ್ರೇಕ್ಔಟ್ ಆಗಿದೆ. ಸೊ ಫಾರ್ ಅಪ್‌ಕಮಿಂಗ್ ವೀಕಲ್ಲಿ ಈ ಸ್ಟಾಕಲ್ಲಿ ನಮಗೆ ತುಂಬ ಒಳ್ಳೆ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ಈ ಲೆವೆಲ್ ತನಕ ಒಂದು ಪುಲ್ ಬ್ಯಾಕ್ ಎಕ್ಸ್‌ಪೆಕ್ಟ್ ಮಾಡ್ಬೋದು. ಸೊ ಮೋರ್ ಮೊಮೆಂಟಮ್ ನೋಡಿದ್ರೆ ಪ್ರೈಸ್ ಒಂದು ಕಂಟಿನ್ಯೂಯಸ್ ಅಪ್ ಟ್ರೆಂಡಲ್ಲಿದೆ. ಆಫ್ಟರ್ 2 ಇಯರ್ಸ್ ಆಫ್ ಕನ್ಸಾಲಿಡೇಷನ್, ಆಫ್ಟರ್ 3 ಮೇನ್ ರಿಜೆಕ್ಷನ್ಸ್, ಸೊ ಇವಾಗ ನಮಗೆ ಸ್ಟ್ರಾಂಗ್ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದೆ ಇಲ್ಲಿ. ಪ್ರೀವಿಯಸ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ನಮಗೆ ಈ ಲೆವೆಲಲ್ಲೂ ಕೂಡ ನಮಗೆ ಒಂದು ಸೇಮ್ ಪ್ಯಾಟರ್ನ್ ಫಾರ್ಮೇಷನ್ ಕೂಡ ಆಗಿತ್ತು. ಬ್ರೇಕ್ಔಟ್ ಆಗಿ ಆಫ್ಟರ್ ರೀಟೆಸ್ಟ್ ಆಗಿ ಒಂದು ಒಳ್ಳೆ ಗುಡ್ ರ್ಯಾಲಿ ಕೊಟ್ಟಿದೆ ನೋಡಿ. ನೋಡೋದಾದ್ರೆ ಎಷ್ಟು ಅಮೌಂಟ್ ಆಫ್ ರಿಟರ್ನ್ಸ್ 100% ರಿಟರ್ನ್ ಕೊಟ್ಟಿದೆ. ಸೊ ಅಮೇಜಿಂಗ್ ರಿಟರ್ನ್ಸ್, ಇದು ಹ್ಯೂಜ್ ರಿಟರ್ನ್ಸ್ ಅಂತಾನೆ ಹೇಳ್ಬೋದು. ಸೊ ಇಲ್ಲೂ ಸೇಮ್ ನೋಡೋದಾದ್ರೆ ಆಫ್ಟರ್ 2 ಇಯರ್ಸ್ ಸೇಮ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿ ಇವಾಗ ಒಂದು ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಜೊತೆಗೆ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಬ್ರೇಕ್ಔಟ್ ಕ್ಯಾಂಡಲ್ ಜೊತೆಗೆ ಬ್ರೇಕ್ಔಟ್ ಆಗಿದೆ. ರೀಟೆಸ್ಟ್‌ಗೆ ವೆಯ್ಟ್ ಮಾಡಿ, ಇಲ್ಲಾಂದ್ರೆ ಹಾಫ್ ಕ್ವಾಂಟಿಟಿ ಟ್ರೇಡ್ ಮಾಡಿ. ಸೊ ಅಪ್‌ಕಮಿಂಗ್ ವೀಕ್‌ಗೆ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು. JK ಪೇಪರ್ ಲಿಮಿಟೆಡ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ಸೊ ಇದು 4 ಸ್ಟಾಕ್ ಆಗಿತ್ತು. ಸೊ ಅಪ್‌ಕಮಿಂಗ್ ವೀಕ್‌ಗೆ ಈ 4 ಸ್ಟಾಕಲ್ಲಿ ನಾವು ಟ್ರೇಡ್ ಇನಿಷಿಯೇಟ್ ಮಾಡ್ತೀವಿ. ಸೊ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಗೈಸ್. ವಾಚ್ ಮಾಡ್ತಾ ಇರಿ. ಸೊ ಇವಾಗ ಓವರಾಲ್ ಮಾರ್ಕೆಟ್ ಮೂಡ್ ಏನಿದೆ ಅನ್ನೋದನ್ನ ನೋಡೋಣ. ಸೊ ನಿಫ್ಟಿ ನೋಡೋಣ ಸ್ವಲ್ಪ. ಸೊ ನಿಫ್ಟಿ ನಾವು ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋದಾದ್ರೆ ಒಂದು ಪ್ರೈಸ್ ರೇಂಜ್, ಒಂದು ರೇಂಜಲ್ಲೇನೆ ಟ್ರೇಡ್ ಮಾಡ್ತಾ ಇತ್ತು ನಿಫ್ಟಿ. ಸೊ ಇವಾಗ ಬ್ರೇಕ್ಔಟ್ ಆಗಿದೆ ಆಲ್ಮೋಸ್ಟ್. ಸೊ ಆ ಬ್ರೇಕ್ಔಟ್ ಆಗಿ ಮೇಲ್ಗಡೆನೆ ಸಸ್ಟೈನ್ ಆಗ್ತಿರೋದು ತುಂಬ ಒಳ್ಳೆ ಗುಡ್ ಸೈನ್. ಸೊ ಬುಲಿಶ್‌ನೆಸ್ ಇನ್ನೂ ಇದೆ ಮಾರ್ಕೆಟಲ್ಲಿ. ಇನ್ ಕೇಸ್ ಆಫ್ ಈ ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಆಯಿತು ಅಂದರೆ ಈ ಲೆವೆಲ್‌ನ ನಾವು ಸಪೋರ್ಟ್ ಆಗಿ ತಗೊಳ್ಬೋದು. ಸೊ ಈ ಲೆವೆಲ್ಸ್ ನಮಗೆ ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ. ಇಲ್ಲಿ ತನಕ ಒಂದು ಸ್ಮಾಲ್ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಈ ರೆಸಿಸ್ಟೆನ್ಸ್ ಲೆವೆಲ್ ಏನಿದೆಯಲ್ಲ, ಇದು ಬ್ರೇಕ್ ಡೌನ್ ಆಗೋ ತನಕನೂ ನಮಗೆ ಮಾರ್ಕೆಟಲ್ಲಿ ಬುಲಿಶ್‌ನೆಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಲಾರ್ಜ್ ಕ್ಯಾಪ್ಸಲ್ಲಿ, ಮಿಡ್ ಕ್ಯಾಪ್ಸಲ್ಲಿ, ಸ್ಟಾಕ್ಸಲ್ಲೂ ನಮಗೆ ಬುಲಿಶ್‌ನೆಸ್ ನೋಡೋದಕ್ಕೆ ಸಿಗುತ್ತೆ. ಇದು ಒಂದು ಗುಡ್ ಸೈನ್. ಓಕೆ. ಈ ಲೆವೆಲ್ಸ್ ಕೆಳಗಡೆ ಈ ಲೆವೆಲ್ ರೆಸಿಸ್ಟೆನ್ಸ್ ಲೆವೆಲ್ ಏನಿದೆಯಲ್ಲ, ಈ ಚಾನಲ್ ಲೆವೆಲ್ ಕೇಸ್ ಆಫ್ ಬ್ರೇಕ್ ಡೌನ್ ಆಯಿತು ಅಂದರೆ, ಸೊ ನೆಕ್ಸ್ಟ್ ಈ ಸಪೋರ್ಟ್ ಲೆವೆಲ್ ತನಕ ನಮಗೆ ನಿಫ್ಟಿ ಪ್ರಾಪರ್ ಆಗಿ ಒಂದು ರೀಟೆಸ್ಟ್ ಆಗೋದನ್ನ ನಾವು ಎಕ್ಸ್‌ಪೆಕ್ಟ್ ಮಾಡಬಹುದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಅದೇ ನಮಗೆ ಮೋಟಿವೇಶನ್. ಸೊ ಇದೇ ರೀತಿಯ ಮೋರ್ ಅನಾಲಿಸಿಸ್ ವಿಡಿಯೋಸ್ ಎವ್ರಿ ವೀಕ್ ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು ಗೈಸ್.